ಸ್ಪೆಷಲ್ ದಾಲ್ಚಾ ರೆಡಿ ಆಗ್ತಾ ಇದೆ. ದಾಲ್ಚಾ ಹೇಗೆ ಮಾಡ್ಬೇಕಂತ ಹೇಳಿ ನೋಡೋಣ. ರೆಡಿ ಅದು. ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕಡೆಯಿಂದ ಜಾರಾ ರೆಸಿಪಿ ಲಾಗ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ಸ್ಪೆಷಲಾಗಿ ನಾನು ದಾಲ್ಚಾ ಮಾಡೋದು ತೋರ್ಸಕತ್ತೀನಿ. ನನಗೆ ಕಾಮೆಂಟ್ ಮಾಡಿ ಹೇಳಿದ್ರು ರೇಣುಕಾ ಅಂಥೇಳಿ, ಮತ್ತು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ರಿ ನಿಮ್ಮ ಮುಸ್ಲಿಂ ಮ್ಯಾರೇಜ್ಗಳಲ್ಲಿ ನೀವು ಯಾವ ಥರ ದಾಲ್ಚಾ ಮಾಡ್ತಿರಲ್ಲ ಅದೇ ಥರ ನಮಗೆ ಮಾಡೋದು ತೋರಿಸ್ರಿ ಅಕ್ಕ ಅಂತ ಹೇಳಿದರೆ, ಹಾಗಾಗಿ ಈಗ ನಾನು ದಾಲ್ಚಾ ಮಾಡಕತ್ತೀನಿ. ಮತ್ತು ಇವತ್ತಿನ ನಮ್ಮದು ಬ್ಲಾಗ್ ನೋಡಿರಿ ಹೆಂಗೈತೆ ಅನ್ನೋದು ಅದನ್ನು ಕಾಮೆಂಟ್ ಮಾಡಿ. ಮ್ಯಾಟ್ ಕ್ಲೀನ್ ಮಾಡಕತ್ತೀನಿ. ಈಗೆಲ್ಲ ಮ್ಯಾಟ್ ಪೂರ ಗಲೀಜಾಗಿಬಿಟ್ಟಿದ್ದು. ಫಸ್ಟ್ ನೆನೆ ಇಡ್ತೀನಿ. ಇದಕ್ಕೆ ಸ್ವಲ್ಪ ಎದ್ದು ಇಡಬೇಕಿದು ಸರ್ಫ್ನಾಗ. ಅಂದರೆ ಸ್ವಚ್ಛ ಆಗ್ತಾವೆ ಮ್ಯಾಟ್. ಕ್ಲೀನ್ ಮಾಡೋದು ಇವತ್ತು ಮಾಡಕತ್ತೀನಿ. ನೀರು ತುಂಬಲಿ ಇದು. ಇದು ಹಾಕಿ ಒಗ್ದಾಕಿ ನಿನ್ನೆ ಇದು ಚಾಪಿ ಅದು ಕ್ಲೀನ್ ಮಾಡೋದೈತೆ. ಇದು ಒಂದು ಮ್ಯಾಟ್ ಒಂದಾದರೆ ಚಾಪಿ ಕ್ಲೀನ್ ಮಾಡ್ತೀನಿ. ಅದು ಒಂದು ವಾಶ್ ಮಾಡಬೇಕು, ತೊಳಿಬೇಕು. ಅದು ಎಲ್ಲ ಹಿಂಗೆ ಹಾಕ್ಕೊತೀನಿ. ಫಸ್ಟ್ ಹಾಕ್ಕೊಂಡು ಇದು ಬ್ರಷ್ಲಿಂದ ಗೊತ್ತಾ ಪೌಡ್ರ್ ಹಾಕ್ಕೊತೀನಿ. ನೋಡಿ ಕ್ಲೀನ್ ಆಗೋದು ಮ್ಯಾಟ್. ಹಂಗೆ ಇದು ತೊಳೆದ್ಬಿಟ್ರೆ ಕ್ಲೀನ್ ಆಗಲ್ಲ. ಇದು ಕಾರ್ನರ್ಗೆ ಸ್ವಲ್ಪ ಗಲೀಜಾಗಿರ್ತಾವೆ, ನಡೀತೇನೆ ಆಗಿರಂಗಿಲ್ಲ. ಇದು ಎಷ್ಟು ಗಲೀಜಾಗ ನೋಡಿ. ಇಷ್ಟು ತೊಳೆದೀನಿ, ಗಿಂಡು ಹಾಕ್ಬಿಡ್ತೇವೆ. ಇದು ಎಲ್ಲ ಮ್ಯಾಟ್ ಕ್ಲೀನಾಗಿ ಒಗ್ದು ಹಾಕಿನಿ ನೋಡಿರಿ. ಇಲ್ಲಿ ತನ ಅಲ್ಲಿವರೆಗೆ ಹೋಗಿತ್ತು ನೋಡ್ರಿ. ಈಗ ನೋಮಾನ್ ಬಂದು ನನ್ನ ಹೆಲ್ತ್ಗೆ ಇದು ಚಾಪಿ ತೊಳ್ಯಾಕತ್ತಿ ನಾವು. ಭಾಳ ಗಲೀಜಾಗ್ಬಿಟ್ಟಿದ್ದು ಮ್ಯಾಟ್ ಎಲ್ಲ ಕ್ಲೀನ್ ಮಾಡಾಕಿ. ಹಾಂ, ಲಿಕ್ವಿಡ್ ಹಾಕೋದಕ್ಕೆ ಸ್ವಲ್ಪ ನೀರು ಬಿಡ್ತೀನಿ ಫಸ್ಟ್. ಒಣ ಇದ್ರೆ ಆಗಲ್ಲ ಅದು, ಬಿಡು. ಎಲ್ಲ ಆಫ್ ಮಾಡಿ ಅಂತ ತಗೋ ನಾನು. ತಡೀರಿ, ಇದು ಫಸ್ಟ್ ಕ್ಲೀನ್ ಮಾಡ್ಕೊಂಡ್ರಿ. ನೋಡ್ರಿ ಫ್ರೆಂಡ್ಸ್, ಉಲ್ಟಾ ಮಾಡ್ಬೇಕದು. ನಿನ್ಗೆ ಆಗಲ್ಲ ಬಿಡು, ನಾನು ಮಾಡಿಸ್ತೀನಿ. ಮ್ಯಾಟ್ ಎಲ್ಲ ಕ್ಲೀನ್ ಆಯಿತು. ಈಗ ಇಲ್ಲಿಂದು ಕ್ಲೀನಾಗಿ ತೊಳೆದೀನಿ. ಅದು ಒಂದು ತೊಗೊಂಡಿಲ್ಲ, ಕ್ಲಿಪ್ ತೊಗೋಬೇಕಂದ್ರೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಕೆಲಸ ಆಯ್ತು. ಈಗ ಮನೆಯಾಗಿಂದು ಜಳಕ ಮಾಡಿ ನಮಾಜ್ ಮಾಡೋದು. ಫ್ರೆಂಡ್ಸ್ ನೋಡಿರಿ ಎಷ್ಟು ಗ್ರೀನ್ ಆಗ್ಯಾವ. ನೀರು ಬಿಟ್ಟಿರಲ್ಲ, ಭಾಳ ಬಿಸಿಲೈತಲ್ಲ, ಹಾಗಾಗಿ ಒಣದಂಗೆ ಆಗ್ಬಿಟ್ಟಿದ್ರಿ. ಪೂರ ಒಣಗಿಬಿಟ್ಟಿದ್ವಿ. ಒಂದಿನ ಬಿಟ್ಟು ಒಂದಿನ ನಾನು ಇಲ್ಲಿ ತೊಳಿತೀನಿ. ತೊಳೆದಿಲ್ಲ ಅಂದರೆ ಒಂಥರ ಆಗುತ್ತೆ ರೀ ನನಗೆ. ಸ್ವಲ್ಪ ನೀರು ಬಿಟ್ಟರೆ ಸ್ವಚ್ಛ ಆಗುತ್ತೆ. ಕ್ಲೀನ್ ಇಟ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಇರುತ್ತೆ ನೋಡಿರಿ. ಈ ಥರ ಪ್ಲ್ಯಾಂಟ್ಗೆ ನೀರು ಬಿಟ್ಟಿನಿ. ಮಾಡಿ ಕಲಿಯೋಣ. ಈಗ ಕಿಚನ್ಗೆ ಹೋಗ್ತಾ ಇದ್ದೀನಿ. ಈಗ ಜಸ್ಟ್ ನಾನು ಕಿಚನ್ಗೆ ಬಂದು ಈಗ ನಾನು ದಾಲ್ಚಾ ಮಾಡಕತ್ತೀನಿ. ಸ್ಪೆಷಲಾಗಿ ನಮ್ಮ ಸ್ಟೈಲ್ ಒಳಗೆ ನಾವು ಯಾವ ದಾಲ್ಚಾ ಮಾಡ್ತೀವಲ್ಲ, ಯಾವ ಥರ ಮಾಡ್ತೀವಿ ದಾಲ್ಚಾ ಅದೇ ಥರ ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲಾಗಿ ದಾಲ್ಚಾ ಮಾಡಕತ್ತೀನಿ. ಯಾವ ಥರ ಮಾಡ್ತೀನಿ ಅದು ನೋಡಿರಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಇದಕ್ಕೆ ಟೊಮ್ಯಾಟೊ ಹಣ್ಣು ತೊಗೊಂಡಿನಿ, ಪುದೀನ ತೊಗೊಂಡಿನಿ, ಇದು ಈರುಳ್ಳಿ ತೊಗೊಂಡಿನಿ, ಉಳ್ಳಾಗಡ್ಡಿ, ಇದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ,
ಕೊತ್ತಂಬರಿ ತೊಗೊಂಡೀನಿ. ಮತ್ತು ಇಲ್ಲೇ ಕಡಲೆಬೇಳೆ ಮತ್ತು ಇದು ತೊಗರಿಬೇಳೆ ಎರಡು ಹಾಕಿ ಮಾಡಿದರೆ ಭಾಳ ಟೇಸ್ಟಿ ಆಗುತ್ತೆ. ಹಾಗಾಗಿ ನಾನು ಎರಡು ಮಿಕ್ಸ್ ಮಾಡಿ ಹಾಕೀನಿ. ನಿಮ್ಗೆ ಇದು ಬೇಡ ಅಂದರೆ ಕಡಲೆಬೇಳೆಲಿಂದನೂ ಮಾಡ್ಬೋದು, ಇಲ್ಲಾಂದರೆ ತೊಗರಿಬೇಳೆಲಿಂದನೂ ಮಾಡ್ಬೋದು, ಒಂದೇ ಹಾಕಿ. ನಾನು 2 ಹಾಕಿ ಮಾಡಕತ್ತೀನಿ, ಭಾಳ ಟೇಸ್ಟಿ ಆಗುತ್ತೆ. ಇದು ಪಡವಲಕಾಯಿ ಈ ಥರ ನಾನು ಪೀಸಸ್ ಆಗಿ ಕಟ್ ಮಾಡ್ಕೊಂಡೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ದಾಲ್ಚಕ್ ನಮಗೆಲ್ಲ ಬೇಕು ಸಾಮಗ್ರಿ. ಮತ್ತು ಸ್ಪೈಸಸ್ ಏನೇನು ತೊಗೊಂಡಿನಿ ಅದನ್ನು ತೋರಿಸ್ಬಿಡ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇಲ್ಲೇ ಧನಿಯಾ ಮಸಾಲ ನಮ್ಮ ಮನೆಯಾಗ ಮಾಡಿದ್ದು ಹೋಮ್ ಮೇಡ್ ಇದು ತೇಜ್ಪತ್ತ ತೊಗೊಂಡಿನಿ 2 ಸಣ್ಣದಾಗಿ. ಮತ್ತು ಇಲ್ಲೇ ಸಾಲ್ಟ್ ತೊಗೊಂಡಿನಿ, ಚಕ್ಕೆ ತೊಗೊಂಡಿನಿ, ಲವಂಗ, ಏಲಕ್ಕಿ ಮತ್ತು ಇದು ಚಿಲ್ಲಿ ಪೌಡ್ರ್, ಅರಿಶಿನ ಪೌಡ್ರ್ ಇಷ್ಟೆಲ್ಲ ಬೇಕು ರೀ ನಮಗೆ ದಾಲ್ಚಕ್ಕ. ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ನಾನು ರೆಡಿ ಮಾಡ್ಕೊಂಡೀನಿ. ಈಗ ದಾಲ್ಚಾ ಮಾಡೋದು ಸ್ಟಾರ್ಟ್ ಮಾಡೋಣ. ಈ ಬ್ಯಾಳಿಗೆ ನಾನು ಕ್ಲೀನಾಗಿ ಇದು 1-2 ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಒಂದು ಕುಕ್ಕರ್ ತೊಗೊಂಡಿನಿ, ಕುಕ್ಕರಲ್ಲಿ ಮಾಡ್ತೀನಿ ನೋಡಿರಿ ದಾಲ್ಚಾ. ಈಗ ಕ್ಲೀನಾಗಿ ಇದು ವಾಶ್ ಮಾಡ್ಕೊಂಡಿನಿ ಬೇಳೆ. ಈಗ ಬೇಳೆ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿನಿ. ಈಗ ಒಂದು ಕುಕ್ಕರ್ ತೊಗೊಂಡಿನಿ, ಅದರೊಳಗೆಲ್ಲ ಹಾಕ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ವಾಶ್ ಮಾಡಿದ್ದು ಬೇಳೆ ಇದ್ರೊಳಗೆ ಹಾಕಕತ್ತೀನಿ. ಈಗ ನೀರು ಹಾಕ್ಬೇಕು ಇದಕ್ಕೆ, ಇಷ್ಟು ನೀರಾದರೆ ಸಾಕು. ಈಗ ಇದ್ರಾಗ ನಾನು ಟೊಮ್ಯಾಟೊ ಹಣ್ಣು ಹಾಕ್ತೀನಿ. ಈಗ ಪುದೀನ, ಕೊತ್ತಂಬರಿ ಹಾಕಕತ್ತೀನಿ, ಉಳ್ಳಾಗಡ್ಡಿ ಮತ್ತು ಇದು ರೀ ಹಸಿಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕಿನಿ. ನಾನು ಸ್ಪೈಸಸ್ ಹಾಕ್ತೀನಿ ರೀ ಅದರೊಳಗೆ. ಈಗ ನೋಡಿ ಎಲ್ಲ ಇದು ಹಾಕ್ಬಿಡೋಣ. ಚೆನ್ನಾಗಿದು ಮಿಕ್ಸ್ ಮಾಡಬೇಕು. ಈಗ ಪಡವಲಕಾಯಿಗೆ ನಾವು ನೀರಲ್ಲಿ ಹಾಕ್ತೀನಿ, ಬಿಸಿ ಮಾಡಬೇಕಿದು. ಸ್ಟವ್ ಆನ್ ಮಾಡೀನಿ. ಈ ಥರ ಮಾಡಿ ಇದ್ರ ದಾಲ್ಚಾ ಇದು 2 ವಿಸಲಾಗಿಂದ ನಾನು ಪಡವಲಕಾಯಿ ಅದ್ರೊಳಗೆ ಹಾಕ್ತೀನಿ. ಅದರೊಳಗೆ ಹಾಕಿಬಿಟ್ರೆ ಏನಾಗುತ್ತಾ, ಒಂಥರ ಮಿಜಿ ಹಾಕ್ಬಿಡ್ತೀರಿ, ಅದು ಮಿಕ್ಸ್ ಆಗಿ ಒಂಥರ ಮ್ಯಾಶ್ ಆಗಿಬಿಡುತ್ತಾ, ಅದು ಟೇಸ್ಟ್ ಸರಿ ಬರೋಂಗಿಲ್ಲ ರೀ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಈ ಥರ ನೀವು ಮಾಡಿ ನೋಡಿರಿ, ಭಾಳ ಮಸ್ತ್ ಆಗುತ್ತೆ ರೀ ದಾಲ್ಚಾ. ಇದಕ್ಕೆ ನಾನು ಅರಿಶಿನ ಪೌಡ್ರ್ ಹಾಕಕತ್ತೀನಿ, ಸ್ವಲ್ಪ ಸಾಲ್ಟ್ ಹಾಕಬೇಕು, ಹಾಕಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ಕಲರ್ಫುಲ್ಲಾಗಿ ಆಗ್ತಾವೆ. ಒಂದು 2 ನಿಮಿಷ ಇಲ್ಲಾಂದ್ರೆ 5 ನಿಮಿಷ ಕುಕ್ ಮಾಡ್ಬೇಕು. ಇದಕ್ಕೆ ಹುಣಸೆಹಣ್ಣು ತೊಗೊಂಡಿನಿ, 1-2 ನೀರಲ್ಲಿ ವಾಶ್ ಮಾಡ್ಕೊಂಬಂದೀನಿ. ಇದಕ್ಕೆ ನಿಮಿಷ ನೆನೆ ಇಡಬೇಕಿದು ಹುಣಸೆಹಣ್ಣು, ಅವಾಗೇ ರಸ ಚಲೋ ಬರ್ತಿದ್ದು. ಈಗ 1 ವಿಸಲ್ ಆಯಿತು, ಏನೋ 1 ವಿಸಲ್ ಆದರೆ ಸಾಕಿರುತ್ತೆ. ಯಾರು ಏನು ಮಾಡಕತ್ತೆ? ಹಾಂ, ವಿಸಲ್ ಆಯಿತು. ಇದು ಗೇವನು ನಮ್ಮ ಡ್ರಾಯಿಂಗ್ ಮಾಡಿ. ಓ ಮಾಷಾಲ್ಲ, ಇವತ್ತು ಬೆಳಿಗ್ಗೆ ಮಾಡಾಕದಿಲ್ಲ ಅದೇನಾ? ಯಾವುದು ಇವತ್ತು ಪೇಂಟಿಂಗ್ ಮಾಡಾಕತ್ತಿದ್ಲು ಜಾರು. ಇದು ನೋಡಿ ನನಗೆ ಮಾಡಿಕೊಟ್ಟ ಗಿಫ್ಟ್ ನನ್ನ ಮಗಳು. ಎಷ್ಟು ಮಸ್ತ್ ಮಾಡಿ ನೋಡ್ರಿ, ಮಾಷಾಲ್ಲ. ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ಆಯ್ಕೀಗ. ಇದು ನಮ್ಮದು ರಂಜಾನ್ ಕಾರ್ಡ್ ನೋಡ್ರಿ, ರೋಜಾ. ಥ್ಯಾಂಕ್ ಯು ಜಾರು. ಒಂದು ಮಾಡ್ತಿರ್ತಾಳ್ರಿ. ಸೋ ಬ್ಯೂಟಿಫುಲ್. ಖುಷಿ ಆಯ್ತು ನನಗೆ, ಈ ಥರ ನನ್ನ ಮಗಳು ನಂಗೆ ಮಾಡಿಕೊಟ್ಲಲ್ಲ. ಅದು ಇದು ಗೋಡೆಗೆ ಅಂಟಿಸ್ರಿ ಮಮ್ಮಿ ಅಂತ ಹೇಳಲ್ಲ. ನಾನು ಅಡುಗೆ ಮಾಡ್ತಿರ್ತೀನಲ್ಲ, ಅದು ಗೋಡೆಗೆ ಹಚ್ಬೇಕಂತೆ. ಹಾಂ ಫ್ರೆಂಡ್ಸ್ ನೋಡ್ರಿ, ನಾ ಯಾವಾಗದಿಂದ ಮುಂಜಾನೆ ಕತೆ ಹೇಳಕತ್ತೀನಿ, ನಮ್ಮ ಮಮ್ಮಿ ವಿಡಿಯೋನ ತಗೊಳ್ಳಲ್ಲ. ಇವತ್ತು ಕೆಲಸ ಜಗ್ಗಿ ಆಗ್ಬಿಟ್ಟವ್ರಿ. ಮತ್ತು ಏನು ಮಾಡಬೇಕು, ಎಲ್ಲ ಅದು ಏನಂತ್ರಿ ಮ್ಯಾಟ್ ಅದು ಮತ್ತು ಹಾಸಿಗೆ ಎಲ್ಲ ಒಗ್ದೀನಿ ರೀ ಇವತ್ತು. ಹಾಗಾಗಿ ಮೊನ್ನೆ ಒಗ್ದಿದ್ದೆ 2 ದಿನ ಆಗಿತ್ತು ಹಾಸಿಗೆ ಒಗ್ದು, ಮತ್ತು ಇವತ್ತು ಒಗ್ದು ಹಾಕಿನಿ. ಭಾಳ ಕೆಲಸ ಆಗಿತ್ತು. ಈಗ ಅಜಾ ಆಯ್ತು, ಈಗ ನಮಾಜ್ ಮಾಡ್ಬೇಕ್ರಿ. ನಮಾಜ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಏನೆಲ್ಲ ನೋಡಂತ. ಸಲ ಆಯಿತು. ಈಗ ನಾನು ಕುಕ್ಕರ್ ಕೆಳಗೆ ಇಳಿಸೀನಿ. ಈಗ ಹೆಂಗಾಗೈತೆ ಬೇಳೆ ನೋಡೋಣ. ಬೇಳೆ ಈ ಥರ ಕುದ್ದೈತೆ ನೋಡ್ರಿ. ಇದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಅದಕ್ಕಾಗಿ ನಾನು ಇದು ತೊಗೊಂಡಿನಿ, ಬಿರ್ಕಾ ತೊಗೊಂಡು. ದಾಲ್ ಘೋಟ್ನಿ ಅಂತ ಹೇಳ್ತೀವಿ, ಬಿರ್ಕಾನು ಅಂತ ಹೇಳ್ತಾರೆ. ಇಲ್ಲಿ ಬಿಜಾಪುರದಲ್ಲಿ ಬಿರ್ಕಾ ಅಂತ ಹೇಳ್ತಾರೆ. ನಾವು ಇದಕ್ಕೆ ದಾಲ್ ಘೋಟ್ನಿ ಅಂತ ಹೇಳ್ತೀವಿ. ಇದಕ್ಕೆ ನೀವೇನಂತೀರಿ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಮಸ್ತಾಗಿ ಮ್ಯಾಶ್ ಮಾಡ್ಕೊಂಬಿಡೋಣ.
ಇದಕ್ಕೆ ಮಿಕ್ಸ್ ಮಾಡಬೇಕು ದಾಲ್ಗೆ ಬಿರ್ಗಲಿಂದ ಸ್ಮೂತಾಗಿ ಮಿಕ್ಸ್ ಮಾಡಬೇಕಿದು, ಅಂದರೆ ಟೇಸ್ಟಿ ಆಗುತ್ತೆ ದಾಲ್ ಚಹಾ. ಸ್ವಲ್ಪ ಕೈಗೆ ಆಯಿಲು ಇಲ್ಲಾಂದರೆ ನೀರು ಏನಾರು ಹಚ್ಕೊಂಡು ಮಾಡಿದರೆ ಜಲ್ದಿ ಆಗುತ್ತೆ ಇದು. ಯಾವಾಗಲೂ ಹಿಂಗೆ ಮಾಡ್ತೀನಿ ನಾನು. ಫಾಸ್ಟ್ ಆಗುತ್ತೆ ಕೆಲಸ, ಲೇಟ್ ಆಗೋದು ಸ್ವಲ್ಪ ಜಲ್ದಿ ಆಗಿಬಿಡುತ್ತೆ. ನೀವು ಯಾವ ಥರ ಮಾಡ್ತೀರಿ? ಏನು ಬಿರ್ಕಲಿಂದ ಮಾಡ್ತೀರಾ ಏನೋ ಮಿಕ್ಸಿಗೆ ಹಾಕ್ತೀರಿ ಬ್ಯಾಳಿ? ಕೇಳಿರಿ ನನಗೆ ಕಾಮೆಂಟ್ ಮಾಡಿ. ಜಾಸ್ತಿ ಫೈನ್ ಆಗಬಾರ್ದು ಇದು, ಸ್ವಲ್ಪ ಈ ಥರ ಇರಬೇಕು, ಅಂದರೆ ದಾಲ್ ಚಹಾ ಟೇಸ್ಟಾಗಿ ಬರುತ್ತೆ. ಪೂರ ಫೈನಾಗಿ ಇದು ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಬ್ಯಾಳೆ ಈ ಥರ ಕಾಣ್ತಿರ್ಬೇಕು, ನಮಗೆ ಕಾಣಿಸ್ಬೇಕು ದಾಲ್ ಚಹಾ. ಈಗ ಇದಾಯಿತು. ಇದಕ್ಕೆ ನಾನು ಇಷ್ಟು ಆಯಿಲ್ ತೊಗೊಂಡಿನಿ. ಈಗ ಹುಣಸೆಹಣ್ಣು ರಸ ಹಾಕ್ತೀನಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು ಆಯಿಲು ಎಲ್ಲ ಹಾಕಿಂದ ಈಗ ಇದಕ್ಕೆ ನಾನು ನೆಕ್ಸ್ಟ್ ಇದು ಪಡವಲಕಾಯಿ ಬೇಯಿಸ್ಕೊಂಡಿದ್ವಲ್ಲ ನಾವು ಸಪ್ರೇಟಾಗಿ, ಈಗ ಇದು ಹಾಕೋದು. ನಮ್ಗೆ ನೀರು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಇನ್ನು ಸ್ವಲ್ಪ ಇದಕ್ಕೆ ನಾನು ನೀರು ಹಾಕ್ಕೊತೀನಿ. ಸ್ವಲ್ಪ ನೀರು ಜಾಸ್ತಿ ಹಾಕೋಂಗಿಲ್ಲ, ಸ್ವಲ್ಪ ಗಟ್ಟಿನ ಇರಬೇಕು ದಾಲ್ ಚಹಾ ಅಂದರೆ, ಅವಾಗೇ ಟೇಸ್ಟು ಸಖತ್ತಾಗಿ ಬರುತ್ತೆ. ಈಗ ಇದ್ರದ್ದು ಆಯಿತು. ಈಗ ಆಯಿತು ದಾಲ್ ಚಹಾ. ಈಗ ನಾನು 2 ನಿಮಿಷ ಸ್ಟವ್ ಹಚ್ಚಿ ದಾಲ್ ಚಹಾ ಇಡ್ತೀನಿ. 1-2 ನಿಮಿಷ ಅಷ್ಟೇ ಕುದಿಬೇಕು, ಆವಾಗ ಟೇಸ್ಟ್ ಮಸ್ತ್ ಬರುತ್ತೆ. ನಮಾಜ್ ಮಾಡ್ಕೊಂಬಂದು ಹಾಂ ನೋಡಿಲ್ಲ, ನಮಾಜ್ ಮಾಡಿಲ್ಲ. 2 ನಿಮಿಷ ಕುದಿಬೇಕಿದು. ಕುದಿದ್ರೆ ದಾಲ್ ಕಿಟ್ಟಿ ಬಂದಾಳ ನೋಡ್ರಿ ಇಲ್ಲೇ ಕಿಚನ್ ಒಳಗೆ. ಬಿಡ್ತಾಳ್ರಿ ಕಿಟ್ಟಿ. ಕಿಟ್ಟಿ ಓಯ್. ಈಗ ನೋಡ್ರಿ ಇದು ಕುದ್ದೈತೆ. ದಾಲ್ ಚಹಾ ಮಸ್ತಾಗಿ ರೆಡಿಯಾಗಿದೆ. ಇಷ್ಟ ಇದ್ರದ್ದು ನಾನು ದಾಲ್ ಚಹಾ ಮಾಡಿ ತೋರಿಸಿನಲ್ಲ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊತೀನಿ. ಈಗ ಲಾಸ್ಟಿಗೆ ನಾನು ಪುದೀನ ಮತ್ತು ಕೊತ್ತಂಬರಿ ಹಾಕಾಕತ್ತೀನಿ. ದಾಲ್ ಚಹಾ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇಷ್ಟ ಆದರೆ ನೀವು ಕಲೀರಿ. ಭಾಳ ಕುಷ್ಕಾ ಜೊತೆ ಮಸ್ತ್ ಕಾಂಬಿನೇಷನ್ ಆಗುತ್ತೆ, ಭಾಳ ಟೇಸ್ಟಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿರಿ. ಈಸಿಯಾಗಿ ತೋರಿಸಿನಿ ನಿಮಗೆ, ಸಿಂಪಲಾಗಿ ತೋರಿಸಿನಿ. ನಾವು ಮನೇಲಿ ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರ ತೋರಿಸಿನಿ ನಿಮಗೆ. ದಾಲ್ ಚಹಾ ರೆಡಿ. ಈ ಥರ ದಾಲ್ ಚಹಾ ತಯಾರಾಗಿದೆ. ಕೆಳಗಿಳಿಸಿನಿ, ತಣ್ಣಗಾಗಲಿ ಡಿಶ್ ಔಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತ ಹೇಳಿ ದಾಲ್ ಚಾದು ನೋಡೋಣ. ಇವಾಗಿಂದ ನಾನು ಡಿಶ್ ಔಟ್ ಮಾಡ್ತೀನಿ, ಬೇರೆ ಬೋಲ್ ಒಳಗೆ ಹಾಕಿ ತೋರಿಸ್ತೀನಿ ಎಷ್ಟು ಕಲರ್ಫುಲ್ಲಾಗಿ ದಾಲ್ ಚಹಾ ಹೆಂಗಾಗಿತ್ತು ಅಂತ ಹೇಳಿ ನೋಡಂತೀರಿ ಫ್ರೆಂಡ್ಸ್. ನೀವು ಭಾಳ ಟೇಸ್ಟಿಯಾಗಿ ಆಗುತ್ತಾ. ನೀವು ಹೇಳಿದ್ದಕ್ಕೆ ನಾನು ತೋರಿಸೀನಿ, ನಾನು ತೋರಿಸ್ಬೇಕನ್ನೋದು ನನ್ನ ಮನಸ್ಸೊಳಗಿತ್ತು. ನೀವು ಹೇಳಿದ್ರಿ, ನಾನು ತೋರಿಸೀನಿ ಇವತ್ತು. ಅದು ಕುಷ್ಕಾ ರೈಸ್ ಇರ್ತೈತಲ್ಲ ಅದ್ರ ಜೊತೆ ಇದು ಹಾಕ್ಕೊಂಡು ತಿನ್ಬಿಟ್ರೆ ಮಸ್ತ್ ಮಜಾ ಬರ್ತದೆ, ಭಾಳ ಟೇಸ್ಟಿ ಆಗುತ್ತೆ. ಮಾಡಿರಿ. ಅದ್ರ ಜೊತೆ ನಾನು ಕುಷ್ಕಾ ರೈಸನ್ನು ಮಾಡಾಕತ್ತೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನೋಡ್ಕೊರಿ. ದಾಲ್ ಚಹಾ ಜೊತೆ ಮಸ್ತ್ ಕಾಂಬಿನೇಷನ್ ಆಗುತ್ತೆ. ಈಗ ನೋಡಿ ಇದಕ್ಕೆ ನಾನು ಚಕ್ಕೆ, ಏಲಕ್ಕಿ ಮತ್ತು ಇದು ತೇಜ್ಪತ್ತ, ಲವಂಗ ತೊಗೊಂಡಿನಿ. ಆನಿಯನ್ ಹಾಕ್ತಾಯಿದ್ದೀನಿ. ಭಾಳ ಸಿಂಪಲ್ಲಾಗಿ ತೋರ್ಸಕತ್ತೀನಿ. ಇದ್ರ ಜೊತೆ ಈಗೆಲ್ಲ ಸ್ಪೈಸಸ್ ಹಾಕ್ತೀನಿ, ಆನಿಯನನ್ನು ಹಾಕ್ತೀನಿ. ಇದಕ್ಕೆ ಮಿಕ್ಸ್ ಮಾಡೋದು ಮಸ್ತಾಗುತ್ತೆ ಟೇಸ್ಟ್. ಪೇಸ್ಟ್ ಹಾಕಕತ್ತೀನಿ. ಪುದೀನ ಮತ್ತು ಕೊತ್ತಂಬರಿ ಎರಡೂ ಹಾಕಿನಿ. ಮಿಕ್ಸ್ ಮಾಡೋದು. ಈಗ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಚಟ್ಪಟ್ ಮುರಿದು ಹಾಕಿಬಿಡ್ಬೇಕ್ರಿ. ಹಂಗೆ ಕಟ್ ಮಾಡಬಾರ್ದು, ಟೇಸ್ಟ್ ಸರಿ ಬರೋಂಗಿಲ್ಲ. ಈ ಥರ ನೀವು ಮಾಡಿಲ್ಲ ಅಂದರೆ ಮಾಡಿ ನೋಡಿರಿ ನೀವು. ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಅಷ್ಟು ಜಾಸ್ತಿ ಮಸಾಲೆ ಆದರೆ ಅಷ್ಟು ಸರಿ ಅನಿಸಲ್ಲ, ನಾನು ಸ್ವಲ್ಪ ಹಾಕೀನಿ. ಈಗ ಇದಕ್ಕೆ ನಾನು ಒಂದು ಫುಲ್ ನಿಂಬೆ ಹಣ್ಣಿನ ರಸ, ಟೇಸ್ಟ್ ಸಖತ್ ಬರುತ್ತೆ. ರೈಸ್ ಕ್ಲೀನಾಗಿ ವಾಶ್ ಮಾಡೀನಿ. ಈಗ ಹಾಕ್ಬಿಡ್ತೀನಿ ಅದರೊಳಗೆ. ಇದ್ಮೇಲೆ ಈಗ ನೀರು ಹಾಕ್ತೀನಿ. 1-2 ಲೋಟ ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡ್ ಹಚ್ಚಿ ಇದಕ್ಕೆ ನಾವು 1-2 ವಿಸಲ್ ತೊಗೊಂಡ್ರೆ ರೈಸ್
ರೆಡಿ ಆಗುತ್ತೆ. ದಾಲ್ಚಾ ಜೊತೆ ಮಸ್ತ್ ಆಗುತ್ತೆ ಕಾಂಬಿನೇಷನ್. ಎಲ್ಲರೂ ನಾವು ರೋಜಾ ಬಿಡಾಕತ್ತೀವಿ. ರೋಜಾಕ್ಕೆ ಇಷ್ಟೆಲ್ಲ ರೆಡಿ ಮಾಡಿದ್ವಿ, ಟೈಮ್ ಆಗಿಬಿಟ್ಟಿತ್ತು ಅಂಥೇಳಿ ಹಾಗೆ ಜಲ್ದಿ ರೋಜಾ ಬಿಟ್ಟಿವಿ. ವಡಾಪಾವ್, ಬಜ್ಜಿ, ಶರ್ಬತ್, ಇದು ಬಸ್ಲೆ नमन शरबत लिंबे हಣ್ಣಿನ शरबत जरा तुम्हें ज़्यादा करना शरबत इससे लेकर आता मुझे. ಈಗ ನಮಾಜ್ ಆಯಿತು, ರೋಜಾ ಬಿಟ್ಟು ನಮಾಜ್ ಮಾಡಿ ಖುಷ್ಕ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಈ ಥರ ರೆಡಿ ಮಾಡೀನಿ. ದಾಲ್ಚಾನು ರೆಡಿ ಆಯಿತು, ಖುಷ್ಕಾನು ರೆಡಿ ಆಯಿತು. ಈ ಥರ ನಾನು ಸ್ವಲ್ಪ ಫುಡ್ ಕಲರ್ ಹಾಕಿದ್ದೆ. ಈಗ ಇದಕ್ಕೆ ನಾನು ಡಿಶ್ ಔಟ್ ಮಾಡ್ಕೊತೀನಿ. ಎಷ್ಟು ಉದುರಾಗಿ ಆಗಿತ್ತು ನೋಡಿರಿ ರೈಸ್. ಡಿಶ್ ಔಟ್ ಮಾಡಕತ್ತೀನಿ. ಈಗ ಖುಷ್ಕಾ ರೈಸ್ ಮತ್ತು ದಾಲ್ಚಾ ರೆಡಿಯಾಗಿದೆ. ಈ ಥರ ರೆಡಿ ಮಾಡೀನಿ ದಾಲ್ಚಾ ಮತ್ತು ಖುಷ್ಕಾ. ಹೆಂಗಾಗಿದೆ ಕಾಮೆಂಟ್ ಮಾಡಿ ಹೇಳಬೇಕು ನೀವು. ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿತ್ತು ಅಂಥೇಳಿ. ಫ್ರೆಂಡ್ಸ್ ಈ ಥರ ದಾಲ್ಚಾ ರೆಡಿ ಆಗೈತೆ. ವಾವ್ ಏನು ಸೂಪರ್ ಆಗಿದೆ ರೀ ಇದು. ಹಂಗಾಗಿ ದಾಲ್ಚಾ ರೈಸ್ ಮತ್ತಿದು ಸೇಮ್ ಮದುವೆಯಲ್ಲಿ ಮಾಡ್ತಾರಲ್ಲ ಅದರಂಗೆ ಆಗ್ಯದ. ದಾಲ್ಚಾ ಅಲ್ಲ, ಭಾಳ ಟೇಸ್ಟಿ ಆಗುತ್ತೆ, ಭಾಳ ಟೇಸ್ಟಿ ಆಗುತ್ತೆ. ಈಗ ನಾನು ಇವ್ರೇನು ದಾವತ್ನಾಗ ಊಟ ಮಾಡ್ಕೊಂಬಂದಾರ, ನಾನೇ ಒಬ್ಬಾಕಿ ಊಟ ಮಾಡೋದು. ಇದು ಸ್ವಲ್ಪ ತೆಗಿತೀನಿ, ಜಾಸ್ತಿ ಆಗೈತೆ. ಈಗ ನಿಮ್ಗೆ ತೋರ್ಸಕ್ಕಂಥೇಳಿ ಇಷ್ಟು ತೊಗೊಂಬಂದಿನಿ ಹೊರಗಡೆ. ಹಾಂ ಹೌದೇನ? ಹೋಟೆಲ್ದಾಗ ಹಿಂಗೆ ಮಾಡಲ್ಲ. ಹಾಂ ನಾನು ಮನೇಲಿ ಇದೇ ಥರ ಮಾಡ್ತೀನಿ. ಹಂಗಾಗಿ ಫ್ರೆಂಡ್ಸ್ ಹೇಳಿದ್ರಲ್ಲ ಮಾಡಿ ತೋರಿಸ್ರಿ ಅಂತ ಹೇಳಿ. ಜಾರು ಬಾ ಊಟ ಮಾಡೋಣ ಬಾ. ದಾಲ್ಚಾ ಮತ್ತು ರೈಸ್ ಊಟ ಮಾಡ್ತೀವಿ. ಹಾಂ ಪೊಡಲ್ಕಾಯಿ ಹಾಕಿ ಮಾಡಿದರೆ ಭಾಳ ಟೇಸ್ಟಿ ಆಗುತ್ತೆ. ಪೊಡಲ್ಕಾಯಿ ಕದ್ದು ಬೋಲ್ತೆ ನಾವು, ಇದು ಕದ್ದು ಹೇಳ್ತೀವಿ. ಯಾರು ಹೆಂಗಾಗಿದೆ ತಿನ್ನು ನೀನು ಫಸ್ಟ್. ನಾನು ತಿಂತೀನಿ, ಆಮೇಲೆ ಹೇಳ್ತೀನಿ. ನೀವು ಸ್ವಲ್ಪ ಬರ್ರಿ ಊಟ ಮಾಡೋದು. ದಾಲ್ಚಾ ರೈಸ್ ಸ್ವಲ್ಪ ಟೇಸ್ಟ್ ಮಾಡಿಸಿ. ಎಷ್ಟು ದೊಡ್ಡ ಬಾಯಿ ತೆಗಿಯಾಕತ್ತಾರ ನೋಡ್ರಿ ಇವ್ರು. ಚಲೋ ಆಗೈತೆ ಅಮ್ಮ, ನೀನು ಸ್ವಲ್ಪ ಮಾಡ್ಬಾ.